ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಇವತ್ತು ನಾನು ಪೂರಿ ಮತ್ತು ವೆಜಿಟಬಲ್ ಕುರ್ಮಾ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. 100% ಇದು ಹೋಟೆಲಲ್ಲಿ ಸಿಗೋ ಥರ ಕುರ್ಮಾನೇ ಇರುತ್ತೆ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ಮೊದಲನೇದಾಗಿ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ 2-3 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಹಸಿಮೆಣ್ಸಿನ್ಕಾಯಿ ಬೇಡ ತಿನ್ನಲ್ಲ ಅಂತ ಹೇಳೋರು ಚಿಲ್ಲಿ ಪೌಡರ್ ಬೇಕಿದ್ರೆ ಹಾಕ್ಕೋಬೋದು. ನೆಕ್ಸ್ಟು ಕೊತ್ತಂಬರಿ, ಅದಾದಮೇಲೆ 1-2 ಏಲಕ್ಕಿ. ನೆಕ್ಸ್ಟು ಹಚ್ಚಿಟ್ಕೊಂಡಿರೋದಾಗಲಿ ತುರಿದಿರೋ ಅಂಥದ್ದಾಗಲಿ ಕಾಯಿ. ನೆಕ್ಸ್ಟು ಸ್ವಲ್ಪ 1 ಅಷ್ಟು ಚಕ್ಕೆ, 1-2-3 ಕ್ಯಾಶ್ಯೂ. ನೆಕ್ಸ್ಟು ಮೇಯ್ನ್ ಬಂದು ಕರ್ಡ್ ಮಿಸ್ ಮಾಡೋಂಗಿಲ್ಲ. ಕರ್ಡನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಮಸಾಲೆನ ಕೊಟ್ಕೊಳ್ಳೋಣ. ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕರಿಬೇವು, ನಾನು 2 ಇಲ್ಲಿ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿ. ನೆಕ್ಸ್ಟ್ ಅದಾದಮೇಲೆ ಮನೇಲಿ ಏನೇನು ವೆಜಿಟಬಲ್ ಇದೆಯೋ ಅದನ್ನೆಲ್ಲದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾಪ್ಸಿಕಮ್ಮು, 1 ಕಪ್ಪಷ್ಟು ಕ್ಯಾರೆಟು, ನೆಕ್ಸ್ಟು 1 ಕಪ್ಪಷ್ಟು ಬೀನ್ಸು, ನೆಕ್ಸ್ಟು 1 ಕಪ್ಪಷ್ಟು ಆಲೂನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನೇನಿದೆಯೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮೇಯ್ನ್ ಬಂದು ಆಲೂಗಡ್ಡೆ. ಆಲೂ ಇದ್ರೇ ಚೆನ್ನಾಗಿರೋದು ವೆಜಿಟಬಲ್ ಕುರ್ಮಾ, ಅದನ್ನು ಸ್ಕಿಪ್ ಮಾಡಬೇಡಿ. ನೆಕ್ಸ್ಟು 1 ಹಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊ. ಇಷ್ಟು ಬೇಸಿಕ್ಕಾಗಿರೋ ಅಂಥ ವೆಜಿಟಬಲ್ಸ್ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ಇನ್ನೂ ಎಕ್ಸ್ಟ್ರಾ ಏನಾದರೂ ಇದ್ದರೆ ಬ್ರೋಕೊಲಿ ಆ ಥರದ್ದು ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದೆಲ್ಲದನ್ನು ಹಾಕಿ 1-2 ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡು ನೆಕ್ಸ್ಟ್ ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇದು 1-2 ನಿಮಿಷ ಎಣ್ಣೆಲಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ಕೊಳ್ಳಿ. ಅದಾದಮೇಲೆ ಈ ಥರ ತರಕಾರಿ ಎಲ್ಲ ಬೆಂದ್ಬಿಟ್ಟು ಒಳ್ಳೆ ಘಮ ಘಮ ಅನ್ನೋವಂಥ ವೆಜಿಟಬಲ್ ಕುರ್ಮಾ ರೆಡಿ ಆಗುತ್ತೆ. ಸೀರಿಯಸ್ಲಿ ನಾನು ಹೇಳಿರೋ ಮೆಥಡಲ್ಲಿ ಮಾಡಿ ನೋಡಿ, ತುಂಬ ಸಖತ್ತಾಗಿ ಬರುತ್ತೆ ಕುರ್ಮಾ. ನೆಕ್ಸ್ಟ್ ಅದಾದಮೇಲೆ ನಾವಿಲ್ಲಿ ಪೂರಿ ಮಾಡ್ಕೊಳ್ಳೋಣ. ಪೂರಿ ಇಲ್ಲಿ ನಾನು ಯಾವುದೇ ರೀತಿ ಅಂತ ಮೈದಾ ಯೂಸ್ ಮಾಡಲ್ಲ, ಮಾಮೂಲಿ ಚಪಾತಿ ಹಿಟ್ಟಿನಲ್ಲೇ ಮಾಡೋ ಅಂಥದ್ದು. ಚಪಾತಿ ಹಿಟ್ಟು ಕೂಡ ಅತ್ತೆ ಮನೆಯಿಂದ ಕಳಿಸೋ ಅಂಥದ್ದು. ಮನೇಲಿ ಗೋಧಿನ ಹಾಕಿಸಿ ಕಳಿಸ್ತಾರೆ, ಅದರಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ಅದು ಹಿಟ್ಟು ಕಲಸಿಟ್ಟಿರೋದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಹಾಗಾಗಿ ಡೈರೆಕ್ಟು ಪೂರಿ ತೇಲಿಸೋ ಅಂಥ ವಿಡಿಯೋ ಹಾಕ್ತಾಯಿದ್ದೀನಿ. ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೀವೆಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ಇದೊಂದೇ ಟ್ರಿಕ್ಸು. ನೆಕ್ಸ್ಟ್ ಅದಾದಮೇಲೆ ನೀವು ಎಣ್ಣೆಲಿ ಕರಿಯುವಾಗ ಯಾವಾಗ್ಲೂ ಐ ಫ್ಲೇಮಲ್ಲೇ ಇರಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆಯಲ್ಲಿ ಪೂರಿನ ಮುಳುಗಿಸಿದ್ರೆ ಉಬ್ಬಿ ಬರುತ್ತೆ. ಈ ಮೆಥಡಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.